ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿ 14ನೇ ದಿವಸ ಆಗಿರುತ್ತೆ. ಬೆಳಗ್ಗೆ ನಾನು ಬಿಸಿನೀರನ್ನು ಕುಡ್ಕೊಂಡೆ, ಡಿಟಾಕ್ಸ್ ಡ್ರಿಂಕು ತೊಗೊಂಡೆ. ಕ್ಲಿಪ್ಪಿಂಗ್ಸ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಹಾಕೋಕ್ಕಾಗಲಿಲ್ಲ. ಇನ್ನು ಎಕ್ಸಸೈಸು ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆ್ಯಸ್ ಯೂಸ್ವಲ್ ರುಟೀನ್ ಥರ ನೆನೆಸಿರೋಂಥ 4 ಬಾದಾಮು ವಾಲ್ನಟ್ಟು ತಿನ್ಕೋತಾ ಇದ್ದೀನಿ. ಇನ್ನಾದಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಕೂಡ ಓವರ್ನೈಟ್ ಓಟ್ಸ್ ತೊಗೋತಾ ಇದ್ದೀನಿ. ಓವರ್ನೈಟ್ ಓಟ್ಸಲ್ಲಿ ಇವತ್ತು ಸ್ಪೆಷಲ್ ಒಂದು ಫ್ರೂಟ್ನ ಹಾಕ್ತಾಯಿದ್ದೀನಿ. ತುಂಬ ಜನರಿಗೆ ಗೊತ್ತಿರುತ್ತೆ, ಇದು ಬಂದುಬಿಟ್ಟು ಇದನ್ನು ಬಟರ್ ಫ್ರೂಟ್ ಅಂತಾರೆ, ಅವೋಕಾಡೋ ಅಂತಾರೆ. ಕನ್ನಡದಲ್ಲಿ ಇದನ್ನ ಬೆಣ್ಣೆಹಣ್ಣು ಅಂತ ಕೂಡ ಕರೀತಾರೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಇದರಿಂದ ಚಟ್ನಿ ಮಾಡ್ಕೋಬೋದು, ಈ ಥರ ಸ್ಮೂತೀಸ್ ಎಲ್ಲ ಮಾಡ್ಕೋಬೋದು, ಅಥವಾ ಓವರ್ನೈಟ್ ಓಟ್ಸ್ ಕೂಡ ಹಾಕೋಬೋದು. ತುಂಬ ಒಳ್ಳೆಯದು. ನಿಮ್ಮ ಬಾಡಿಲಿ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಯಾರಾದರೂ ನಿಮಗೆ ಸಿಗುತ್ತೆ ಅಂದರೆ ಖಂಡಿತ ತಗೊಳ್ಳಿ, ನಿಮ್ಮೊಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ತುಂಬ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಅಷ್ಟು ಒಂದು ಬೆನಿಫಿಟ್ಸ್ ಇದೆ ಇದರಿಂದ. ಮತ್ತು ನಾನು ಇದನ್ನು ನಾವು ಅಮೇರಿಕಾದಲ್ಲಿ ಒಂದು 2 ವರ್ಷ ಇದ್ವಲ್ಲ, ರೆಗ್ಯುಲರಾಗಿ ತಿಂತಾಯಿದ್ವಿ. ರೆಗ್ಯುಲರಾಗಿ ಜ್ಯೂಸು, ಸ್ಮೂತಿ, ಮತ್ತು ನಾವು ಹಾಗೆ ಕೂಡ ತಿಂತಾಯಿದ್ವಿ. ಮತ್ತು ನೀವು ಸ್ಯಾಂಡ್ವಿಚ್ ಟೋಸ್ಟ್ ಎಲ್ಲ ಮಾಡ್ತೀರಾ ಅಂದರೆ ಅದಕ್ಕೂ ಈ ಚಟ್ನಿನ ಹಾಕ್ಕೊಂಡು ತಿಂದ್ಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ. ಅಷ್ಟು ಬೆನಿಫಿಟ್ಸ್ ಇದೆ. ಮತ್ತು ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಗೇನು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಸುಮ್ಮನೆ ಅದನ್ನು ಹಾಗೆ ಪೀಲ್ ಮಾಡಿ ತೆಗೆದ್ಬಿಟ್ಟು ಒಂದು ಸ್ವಲ್ಪ ತಿಂದುಬಿಟ್ರು ಸಾಕು, ಅಷ್ಟು ಬೆನಿಫಿಟ್ಸ್ ಇದೆ ಇದರಿಂದ. ಈ ಹಣ್ಣು ಸಿಕ್ಕರೆ ಖಂಡಿತ ತಗೊಳ್ಳಿ. ಮತ್ತು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಹಿಂಗೆ ಜಾರುತ್ತೆ ಅಂದರೆ ಹಿಂಗೆ ತೆಗಿಯೋಕೆ ಹೋದರೆ ಜಾರುತ್ತೆ, ಅಷ್ಟು ಬೆಣ್ಣೆ ಥರ ಇರುತ್ತೆ ಈ ಹಣ್ಣು. ಸ್ವಲ್ಪ ಕಾಸ್ಟ್ಲಿ ಬಂದುಬಿಟ್ಟು ಇಲ್ಲಿ ಒಂದೊಂದು ಸರ್ತಿ ಒಂದೊಂದು ರೇಟ್ ಇರುತ್ತೆ. ಬಟ್ ಎಲ್ಲ ಸೀಸನಲ್ಲೂ ಸಿಗುತ್ತೆ ಈ ಹಣ್ಣು. ಒಂದು ಸತಿ 120 ರೂಪಾಯಿ ಹೋಗಿರುತ್ತೆ, ಒಂದು ಸಲ 80 ಆಗುತ್ತೆ, ಒಂದು ಸಲ 50 ಸಿಗುತ್ತೆ, 60 ಸಿಗುತ್ತೆ. ಹೀಗೆ ರೇಟ್ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ. ಇದರಲ್ಲಿ 2 ಥರ ಹಣ್ಣು ಬರುತ್ತೆ, ಒಂದು ದೊಡ್ಡದು ಒಂದು ಬರುತ್ತೆ, ಮತ್ತು ಈ ಥರದ್ದೊಂದು ಬರುತ್ತೆ. ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಓವರ್ನೈಟ್ ಓಟ್ಸ್ಗೆ ಇದನ್ನು ಹಾಕ್ಕೊಂಡು ತಗೋತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ಏನಿಲ್ಲ, ನಾನು ಇಬ್ಬರಿಗೆ ಮಾಡ್ಕೋತಾ ಇದ್ದೀನಿ. ಒಂದು ಫ್ರೂಟ್ನ ತೊಗೊಂಡಿದ್ದೀನಿ, ಅದನ್ನು ತೆಗೆದ್ಬಿಟ್ಟು ಅದಕ್ಕೆ ಸ್ಕಿಮ್ಡ್ ಮಿಲ್ಕನ್ನು ಹಾಕಿ ಫಸ್ಟ್ ಅದನ್ನೊಂದು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ಮೂತಿ ಥರ ಒಂದು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ನೈಟೇ ಓವರ್ನೈಟ್ಸ್ ನೆನೆ ಹಾಕಿದ್ನಲ್ಲ, ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಹಾಕಿ ನೆನೆ ಹಾಕಿಬಿಟ್ಟಿದ್ದೆ. ಆ ಒಂದು ಓವರ್ನೈಟ್ ಓಟ್ಸ್ಗೆ ಇದು ನಾನೇನು ಮಾಡ್ಕೊಂಡಿದ್ದೀನಲ್ಲ ಜ್ಯೂಸನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಆದಮೇಲೆ ಮಿಲ್ಕ್ ಶೇಕ್ ಥರನೇ ಅನಿಸುತ್ತೆ ಇದು, ಅಷ್ಟು ಟೇಸ್ಟಾಗಿರುತ್ತೆ. ಅದು ಸೇರಿಸ್ಕೊಂಡು ಅದಕ್ಕೆ ಒಂದು ಬಾಳೆಹಣ್ಣನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಏನು ಬೇಡ, 3 ಟೈಮ್ ಕೊಟ್ಟರು ನಾನು ಆರಾಮಾಗಿ ಕುಡ್ಕೊಂಡು ಹಾಗೆ ಇದ್ಬಿಡ್ತೀನಿ, ಅಷ್ಟು ಸಖತ್ತಾಗಿರುತ್ತೆ. ನಿಮಗೆ ವೆಯ್ಟ್ ಲಾಸ್ ಮಾಡುವಾಗ ಅನಿಸೋದೇ ಇಲ್ಲ, ಅಷ್ಟು ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. ಫ್ಯಾಟ್ ಬರ್ನ್ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಅಷ್ಟು ಬೆನಿಫಿಟ್ಸ್ ಇದೆ ಈ ಹಣ್ಣಿಂದ. ಬಟರ್ ಫ್ರೂಟ್ ಅಂತ ಹೇಳಿ ನೀವು ಸಿಗುತ್ತೆ, ತರಿಸ್ಕೊಳ್ಳಿ, ಒಂದ್ಸಲಿ ಟ್ರೈ ಮಾಡಿ. ಅದು ಸ್ವಲ್ಪ ಮುಟ್ಟಿದ್ರೆ ಸಾಫ್ಟ್ ಆಗಬೇಕು, ಆವಾಗ ಹಣ್ಣಾಗಿದೆ ಅಂತ ಅರ್ಥ. ಖಂಡಿತ ಟ್ರೈ ಮಾಡಿ. ಆಲ್ಮೋಸ್ಟ್ ಇವಾಗ ಒಂದು ವಾರದಿಂದ ನಾನು ಓವರ್ನೈಟ್ ಓಟ್ಸ್ನೇ ತಗೋತಾ ಇದ್ದೀನಿ. ತುಂಬ ಬೆಟರ್ ಫೀಲ್ ಅನ್ನಿಸ್ತಾ ಇದೆ. ಇನ್ನು ಯಾಕಂತಂದರೆ ನಾವು ಒಂದು ಹೆಲ್ದಿ ಏನೋ ತಿನ್ಕೊಂಡ್ವಿ ಬ್ರೇಕ್ಫಾಸ್ಟ್ ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು, ಮತ್ತು ನನಗೆ ಒಂಥರ ಲೈಟ್ ಫೀಲು, ಆ ಥರ ಹೊಟ್ಟೆ ತುಂಬಿಕೊಂಡು ತಿನ್ನುವಷ್ಟು ಅಂತ ಅನ್ನಿಸ್ತಾ ಇಲ್ಲ. ಹೇಗೂ ಮಧ್ಯಾಹ್ನ ಲಂಚನ್ನು ಚೆನ್ನಾಗೇ ಮಾಡ್ತೀವಲ್ಲ, ಓಕೆ, ಬ್ರೇಕ್ಫಾಸ್ಟ್ನ ಈ ಥರ ಓಟ್ಸ್ನ ತೊಗೊಂಡ್ರೆ ತುಂಬ ಸಖತ್ತಾಗಿರುತ್ತೆ. ಇದಕ್ಕೆ ಮಿಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ, ಡ್ರೈ ಫ್ರೂಟ್ಸು ಇದನ್ನೆಲ್ಲ ಸೇರಿಸ್ಕೊಂಡ್ರೆ ಹೊರಗಡೆ ಹೋಗಿ ನೀವು ಫಲೂದಾ ಎಲ್ಲ ತಗೋತೀರಲ್ಲ, ಅದೇ ಥರ ಟೇಸ್ಟ್ ಬರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಚಿಲ್ಡಾಗಿ ಕೂಡ ನೀವು ಆರಾಮ್ಸೆ ಕುಡ್ಕೋಬೋದು. ಟ್ರೈ ಮಾಡಿ ಒಂದು ಸರ್ತಿ, ಮಾಡಿ ನನಗೆ ತಿಳಿಸಿ ಹೆಂಗಿರುತ್ತೆ, ಹೆಂಗಾಯಿತು ಅಂತ ಹೇಳಿ. ನನಗಂತೂ ತುಂಬ ಇಷ್ಟ. ನೀವು ಟ್ರೈ ಮಾಡಿದ್ಮೇಲೆ ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ
ಇದನ್ನೇ ತೊಗೊಂಡಿರೋದು. ಹಾಗಾಗಿ ಈ ಹಣ್ಣು ಸಿಕ್ಕರೆ ಯಾವತ್ತೂ ಬಿಡೋಕೆ ಹೋಗ್ಬೇಡಿ. ಸಿಕ್ಕರೆ ಎಲ್ಲಿ ಕಾಣಿಸಿದ್ರೆ ತೊಗೊಂಡು ಬನ್ನಿ, ಒಂದು ಸಲ ಟ್ರೈ ಮಾಡಿ. ನೀವು ತೊಗೊಂಡಿಲ್ಲ, ಯಾವಾಗೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಮಾಡಿದ್ದೀವಿ ಆಲ್ರೆಡಿ ಅನ್ನೋರಿಗೆ ಗೊತ್ತಿದ್ದೇ ಇರುತ್ತೆ. ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ವೆಯ್ಟ್ ಲಾಸ್ಗೂ ಕೂಡ. ತುಂಬ ಜನ ವೀಡಿಯೋಸನ್ನ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ಜೊತೆಗೆ ನಾನು ಕೆಲವಷ್ಟು ಟಿಪ್ಸು, ಒಂದಷ್ಟು ರೆಸಿಪೀಸ್ಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ನಿಮಗೆ ನಾನು ಮಾಡೋಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡ್ರೆ. ನನಗಂತೂ ಇನ್ಸ್ಲಾಸ್ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ನನಗೆ ಕೆಲವಷ್ಟು ಡ್ರೆಸ್ಗಳು ನನಗೆ ಲೂಸ್ ಆಗ್ತಾಯಿದೆ. ನನ್ನ ಹತ್ರ ಟೇಪ್ ಇಲ್ಲ, ಇಲ್ಲಾಂದರೆ ನಾನು ಎಷ್ಟು ಇಂಚ್ ಲಾಸ್ ಆಗಿದೆ ಅದನ್ನೆಲ್ಲ ಪ್ರತಿ ವಿಡಿಯೋನಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ನನ್ನ ಹತ್ರ ಇಲ್ಲ. ಬಟ್ ಅದೆಲ್ಲ ಬೇಕಾಗಿಲ್ಲ ಅನಿಸುತ್ತೆ. ನಾವು ಹಾಕ್ಕೊಳ್ಳೋ ಡ್ರೆಸ್ಸು ನಮಗೆ ಗೊತ್ತಾಗುತ್ತೆ ಎಷ್ಟು ಇಂಚ್ ಲಾಸ್ ಆಗ್ತಾಯಿದೆ ಅಂತ ಹೇಳಿ. ನಾನು ಎಕ್ಸಸೈಸ್ ಕೂಡ ಸ್ಕಿಪ್ ಮಾಡ್ತಾಯಿಲ್ಲ, ಎಕ್ಸಸೈಸ್ ಕೂಡ ಮಾಡ್ತಾಯಿದ್ದೀನಿ. ಯಾವಾಗಂದರೆ ಪಿರಿಯಡ್ ಅದೊಂದು 4 ಡೇಸ್ ಅಷ್ಟೇ ನಾನು ಎಕ್ಸಸೈಸ್ ಸ್ಕಿಪ್ ಮಾಡಿರೋದು. ಅದನ್ನು ಬಿಟ್ಟರೆ ರೆಗ್ಯುಲರಾಗಿ ಎಕ್ಸಸೈಸ್ ಕೂಡ ಮಾಡ್ತಾಯಿದ್ದೀನಿ. ಇನ್ನು ಪ್ಲ್ಯಾನಿಂಗ್ ಏನಿದೆ ಅಂದರೆ 2 ಟೈಮ್ಸ್ ಎಕ್ಸಸೈಸ್ ಮಾಡಬೇಕಂತ, ಈವ್ನಿಂಗು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. 5:30 ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಒಂದೇನೆಂದರೆ ನೈಟ್ ಡಿನ್ನರ್ ಆದಷ್ಟು ಬೇಗ ಮಾಡ್ಕೊಳ್ಳುವಂಥ ಪ್ಲ್ಯಾನ್ ಕೂಡ ಇದೆ. ಅದನ್ನು ಟ್ರೈ ಮಾಡ್ತಾಯಿದ್ದೀವಿ. ಎಲ್ಲರೂ ಫಾಲೋ ಮಾಡೋಕ್ಕೆ. ಮಕ್ಕಳಿಗಂತೂ ಆಗೋಲ್ಲ, ಮಕ್ಕಳು ಎಷ್ಟೊತ್ತು ತಿಂದರೂ ಅವ್ರಿಗೆ ಏನಾಗೋಲ್ಲ. ಬಟ್ ನಾನು ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಊಟ ಮುಗಿಸ್ಕೊಂಡ್ಬಿಡೋದು ಅಂತ ಹೇಳಿ. ಅದನ್ನು ಆದಷ್ಟು ಬೇಗ ತೋರಿಸ್ತೀನಿ. ಮತ್ತು ಸ್ವಲ್ಪ ಚೇಂಜಸ್ ಕೂಡ ಮಾಡ್ತಾಯಿದ್ದೀನಿ ನನ್ನ ಡಯಟಲ್ಲಿ, ಅದನ್ನು ತೋರಿಸ್ತೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಇದು ಅಲಸಂದೆ ಕಾಳು ಪಲ್ಯ. ಅಲಸಂದೆ ಕಾಳು ಬರುತ್ತಲ್ಲ, ಅದಕ್ಕೆ ನಾನು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡ್ಕೊಂಡಿದ್ದೀನಿ ಪಲ್ಯನ. ಅದರ ಜೊತೆಗೆ ಸಲಾಡು, ಸ್ವಲ್ಪ ದಾಲು ಅಂದರೆ ಸಾಂಬಾರು ತೊಗೊಂಡಿದ್ದೀನಿ, ಒಂದು ಜೋಳದ ರೊಟ್ಟಿ. ಇಷ್ಟು ನನ್ನ ಮಧ್ಯಾಹ್ನದ ಊಟ ನಾನು ತೊಗೊಂಡಿರೋದು. ಮೇಲೆ 1 ಗ್ಲಾಸ್ ಮಜ್ಜಿಗೆ. ಇವಾಗ ರಾಗಿ ಅಂಬಲಿ ತೊಗೋತಿಲ್ಲ, ಆ್ಯಕ್ಚುಲಿ 1.5 ರೊಟ್ಟಿ ತೊಗೊಂಡೆ. ಬಟ್ ನಂಗೆ ಅಷ್ಟು ಆಗಲಿಲ್ಲ ಅಂತ ಮತ್ತೆ ಒಂದೇ ರೊಟ್ಟಿ ತಿನ್ಕೊಂಡಿರೋದು. ಒಂದ್ಸಲಿ ಒಂದು ಊಟ ಅಡ್ಜಸ್ಟ್ ಆಗಿಬಿಟ್ರೆ ಒಂದೇ ರೊಟ್ಟಿ ತಿಂತಾಯಿದ್ರೆ ಅಷ್ಟೇ ತಿನ್ಬೇಕು ಅನಿಸುತ್ತೆ. 2 ತಿನ್ನೋರು 1 ತಿನ್ನಿ, 1 ತಿನ್ನೋರು ಅರ್ಧ ತಿನ್ನಿ, ಈ ಥರ ಕ್ವಾಂಟಿಟಿ ಕಡಿಮೆ ಮಾಡ್ಕೊತಾ ಬನ್ನಿ. ಇನ್ನು ನೈಟ್ ಡಿನ್ನರ್ಗೆ 1 ರಾಗಿ ದೋಸೆ ತೊಗೊಂಡಿದ್ದೆ, ಎಲ್ಲರಿಗೂ ಅದನ್ನೇ ಮಾಡಿದ್ದೆ. ನೈಟ್ 1 ರಾಗಿ ದೋಸೆ ತೊಗೊಂಡು ಇವತ್ತಿನ ಡಿನ್ನರ್ನ ನಾನು ಈ ರೀತಿಯಾಗಿ ಹೆಲ್ದಿಯಾಗಿ ಕಂಪ್ಲೀಟ್ ಮಾಡಿಕೊಂಡೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.